ಕೊಪ್ಪಳದ ಆರಾಧ್ಯ ದೈವ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಮಹಾರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಜಾತಿ ಭೇದ ಭಾವ ಇಲ್ಲದೆ ಲಕ್ಷಾಂತರ ಭಕ್ತರು ಗವಿಸಿದ್ದೇಶ್ವರ ಸ್ವಾಮಿಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬರೀ ಜಾತ್ರೆಯಲ್ಲ, ಜಾಗೃತ ಜಾಥಗಳ ಮೂಲಕ ಜನರ ಬದುಕಲ್ಲಿ ಪರಿವರ್ತನೆ ತಂದ ಯಾತ್ರೆಯೂ ಇದಾಗಿದೆ. ಗವಿಮಠ ಕಲ್ಯಾಣ ಕರ್ನಾಟಕದ ಬೆಳಕಿನ ಕಿರಣ. ಧರ್ಮ ರಕ್ಷಣೆ ಜೊತೆ ಶಿಕ್ಷಣ, ಅನ್ನದಾಸೋಹವನ್ನ ನೀಡ್ತಿರೋ ಕಲ್ಯಾಣ ಮಠ ರಾಜ್ಯದ ಶ್ರೇಯೋಭಿವೃದ್ಧಿಯಲ್ಲಿ ಮಠದ ಪಾತ್ರ ಬಹಳ ದೊಡ್ಡದು. ಇವತ್ತು ನೂರಾರು ಇತಿಹಾಸ ಹೊಂದಿರೋ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರಾ ಮಹೋತ್ಸವಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಅಜ್ಜನ ಜಾತ್ರಾ ಮಹಾರಥೋತ್ಸವವನ್ನ ಭಕ್ತರು ಎಳೆಯೋದ್ರ ಮೂಲಕ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು, ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿ ಅಜ್ಜನ ದರ್ಶನ ಪಡೆಯಲಿದ್ದಾರೆ. ಗವಿಮಠದ ಜಾತ್ರೆ ಅಂದರೆ ದಕ್ಷಿಣ ಭಾರತದ ಮಹಾ ಕುಂಭಮೇಳವೆಂದೇ ಪ್ರಸಿದ್ಧಿ. ಗವಿಸಿದ್ದೇಶ್ವರ ಜಾತ್ರೆ ಅಂದರೆ ಮನುಕುಲದ ಉದ್ಧಾರಕ್ಕಾಗಿ ಪೂರಕವಾಗುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋ ಮಹಾಯಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾಗೃತಿಯ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ವಿಕಲಚೇತನರನ್ನ ಸಕಲ ಚೇತನರನ್ನಾಗಿಸುವ ಕಾರ್ಯಕ್ರಮವೇ ಸಕಲ ಚೇತನ ಅಭಿಯಾನ. ಈ ಮೂಲಕ ವಿಕಲಚೇತನರು ಸಕಲ ಚೇತನರಾಗಿ ಸ್ವಾವಲಂಬಿಗಳಾಗಬೇಕು ಅನ್ನೋದು ಶ್ರೀಮಠದ ಸಂಕಲ್ಪವಾಗಿದೆ. ಸುಪ್ರಸಿದ್ಧ ಗವಿಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ವಾರಣಾಸಿಯಿಂದ ಬಂದ ಶ್ರೀ ರುದ್ರಮುನಿ ಶಿವಯೋಗಿಗಳು ಮಠವನ್ನು ಸ್ಥಾಪಿಸಿದ ಮೂಲ ಗುರುಗಳು. ಅವರಿಂದ ಶುರುವಾದ ಈ ಗವಿಮಠ ಪರಂಪರೆಯಲ್ಲಿ ಈಗ 18ನೇ ಪೀಠಾಧಿಪತಿಯಾಗಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಇದ್ದಾರೆ. ಪ್ರತಿ ವರ್ಷ 11ನೇ ಪೀಠಾಧಿಪತಿ ಗವಿಸಿದ್ದೇಶ್ವರ ಸ್ವಾಮಿಗಳ ಸ್ಮರಣಾರ್ಥವಾಗಿ ಈ ಮಹಾ ಜಾತ್ರೆ ನಡೆಯುತ್ತದೆ. ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಭಕ್ತರಿಗಾಗಿ ಮಹಾಪ್ರಸಾದವೇ ಸಿದ್ಧವಾಗ್ತಿದೆ. ರೊಟ್ಟಿ, ಹೋಳಿಗೆ, ಚಟ್ನಿ, 20 ಲಕ್ಷಕ್ಕೂ ಹೆಚ್ಚು ಸಜ್ಜೆ, 50 ಕ್ವಿಂಟಾಲ್ ಶೇಂಗಾ ಹೋಳಿಗೆಯನ್ನ ಈಗಾಗಲೇ ಭಕ್ತರು ಮಠಕ್ಕೆ ಸಲ್ಲಿಸಿದ್ದಾರೆ. ಮಠಕ್ಕೆ ಬರೋ ಭಕ್ತರಿಗೆ 16 ಲಕ್ಷ ಜಿಲೇಬಿಯನ್ನ 200 ಬಾಣಸಿಗರು ತಯಾರಿ ಮಾಡಿದ್ದಾರೆ. ಇವತ್ತು ಬರೋಬ್ಬರಿ 5 ರಿಂದ 6 ಲಕ್ಷ ಭಕ್ತರಿಗೆ ದಾಸೋಹ ಸಿದ್ಧವಾಗಿತ್ತು. ಇವತ್ತು ಗಾಡಿ ನಡೆಸುವಂತ ಡ್ರೈವರ್ ಹೆಂಗ ಗಾಡಿ ಹೊಡಿತಾನ್ರಿ ಹಂಗ ಹೋಗತ್ರಿ ಗಾಡಿ. ಅದ್ರಂತಾಗ ನಮ್ಮ ಗಾಡಿ ನಡೆಸಂತ ಡ್ರೈವರ್ ಯಾರಂತ ಕೇಳಿದ್ರ ನಮ್ಮ ಕೊಪ್ಪಳ ಗವಿಸಿದ್ದಪ್ಪದ್ರಿ. ನಾವು ಎಲ್ಲರೂ ಗಾಡಿ ಕುಂತಾರ್ರಿ. ಆತ ಹೆಂಗ ನಡೆಸ್ತಾನ ಅದೇ ರೀತಿ ನಾವು ನಡ್ಕೊಂಡು ಹೋಗೋದಂತಂದೇಳಿ ಒಂದ್ ಕಡೆ ಭಕ್ತರು ಗದ್ದುಗೆ ದರ್ಶನ ಪಡೆದು ತಾವು ಕೂಡಿಟ್ಟ ಹಣವನ್ನ ಕಾಣಿಕೆಯಾಗಿ ಅರ್ಪಿಸಿದ್ರು. ಮತ್ತೊಂದೆಡೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಮಗುವನ್ನ ಆಡಿಸುತ್ತಾ ತಾವು ಮಗುವಾಗಿದ್ರು. ಅಂಧ ವಿದ್ಯಾರ್ಥಿನಿಯರು ಅದ್ಭುತವಾಗಿ ಮಲ್ಲಗಂಬವನ್ನ ಪ್ರದರ್ಶಿಸಿದ್ರು. ಒಟ್ನಲ್ಲಿ ಗವಿಮಠ ದಾಸೋಹದ ಜೊತೆಗೆ ವೈಚಾರಿಕ ಅರಿವು, ಸಾಮಾಜಿಕ ಸುಧಾರಣೆಯ ಕೆಲಸವನ್ನು ಮಾಡುತ್ತಾ ಧಾರ್ಮಿಕ ಸುಧಾರಕರಾಗಿ ಕೆಲಸ ಮಾಡ್ತಿರೋದು ಶ್ಲಾಘನೀಯ. ಸಬಾ ಹಕೀಂ ಜೊತೆ ಪ್ರಕಾಶ್ ನೂಲ್ವಿ, ರಾಜು, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.